ನಮಸ್ಕಾರ ಸ್ನೇಹಿತರೆ, ಕನ್ನಡದಲ್ಲಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡುವ ಎಲ್ಲ ಯೂಸ್ಫುಲ್ ಕಂಟೆಂಟ್ ಮತ್ತು ಜಾಬ್ ಅಪ್ಡೇಟ್ಸ್ ಬಗ್ಗೆ ಯಾವುದೇ ವಿಡಿಯೋ ಮಿಸ್ ಆಗುವುದಿಲ್ಲ. ಸೊ ಇವತ್ತಿನ ಈ ವಿಡಿಯೋ ಬಂದುಬಿಟ್ಟು SSC CHSL ಇದ್ರ ಬಗ್ಗೆ ನಾನು ಮಾಡ್ತಿದ್ದೀನಿ. ಏನಂತಂದರೆ ಪಿ ಸ್ಟ್ರಕ್ಚರ್ ಏನು, ಆಮೇಲೆ ಸ್ಯಾಲ್ರಿ, ವೇತನ, ಕ್ವಾಲಿಫಿಕೇಷನು, ಏಜ್ ಲಿಮಿಟು ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಆಮೇಲೆ ಅಪ್ಲಿಕೇಶನ್ ಹೇಗೆ ಹಾಕೋದಂತ ತಿಳಿಸ್ಕೊಡ್ತೀನಿ. 10+2 ಲೆವೆಲ್ ಎಕ್ಸಾಮಿನೇಷನ್ 2024 ಅಪ್ಲಿಕೇಶನ್ ಡೇಟು 8/4 ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನು 7ನೇ ತಾರೀಕು. ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ 8ನೇ ತಾರೀಕು ಲಾಸ್ಟ್ ಡೇಟ್ ಇರ್ತದೆ. ಆಮೇಲೆ 2 ಎಕ್ಸಾಮ್ ಇರುತ್ತೆ, ಟೈರ್ 1 ಮತ್ತು ಟೈರ್ 2 ಅಂತ. 2 ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಇದು ಜೂನ್-ಜುಲೈ 2024 ಅಂದರೆ ಇದೇ ವರ್ಷ 2024 ಜೂನ್ ಮತ್ತು ಜುಲೈಯಲ್ಲಿ ಇರುತ್ತದೆ. ಆಮೇಲೆ ಇದನ್ನು ಒಂದ್ಸತಿ ಎಕ್ಸಾಮ್ ಮುಗಿದ್ಮೇಲೆ ಇದನ್ನು ನೋಟಿಫೈ ಮಾಡ್ತಾರೆ ಅಫಿಷಿಯಲ್ ವೆಬ್ಸೈಟಲ್ಲಿ. ಪೇ ಸ್ಕೇಲ್ನ ನಾವು ನೋಡೋದಾದರೆ ಲೋವರ್ ಡಿವಿಷನ್ ಕ್ಲರ್ಕ್ LDC ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ಗೆ ಪೇ ಲೆವೆಲ್ 2 ಇರುತ್ತದೆ, ಅಂದರೆ 19,000ರಿಂದ 63,000ವರೆಗೆ ಇರುತ್ತದೆ. ಡೇಟಾ ಎಂಟ್ರಿ ಆಪರೇಟರ್ ಇವರಿಗೆ 25,000ದಿಂದ 81,000 ಮಟನೂ ಇರ್ತದೆ. ಆಮೇಲೆ ಲೆವೆಲ್ 5 ಇದ್ದರೆ 29,000ದಿಂದ 92,000ವರೆಗೆ ಇರ್ತದೆ. ಗ್ರೇಡ್ ಎ ಡಾಟಾ ಎಂಟ್ರಿ ಆಪರೇಟರ್ಗೆ 25,000ದಿಂದ 81,000ವರೆಗೆ ಇರ್ತದೆ. ಸೊ ಇದರಲ್ಲಿ ಟೋಟಲ್ 3,712 ಅಪ್ಲಿಕೇಶನ್ಗಳು ಕರೆದಿದ್ದಾರೆ. ಇದರಲ್ಲಿ 2 ವಿಭಾಗಗಳನ್ನ ಮಾಡಿದ್ದಾರೆ. ಒಂದು ಲೋವರ್ ಡಿವಿಷನ್ ಕ್ಲರ್ಕ್ ಅಥವಾ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಅಂತ. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಡೇಟಾ ಎಂಟ್ರಿ ಆಪರೇಟರ್ ಮತ್ತು ಡೇಟಾ ಎಂಟ್ರಿ ಆಪರೇಟರ್ ಗ್ರೇಡ್ ಎ, ಈ ಥರ ಡಿವೈಡ್ ಮಾಡಿದ್ದಾರೆ. ಎಸೆನ್ಷಿಯಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಂತಂದರೆ 12th ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕು. 2 ಹುದ್ದೆಗಳಿಗೂ ಕೂಡ 12th ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕು. ಎಕ್ಸಾಮ್ ಸೆಂಟರ್ಸ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಯಾವ್ಯಾವ ಎಕ್ಸಾಮ್ ಸೆಂಟರ್ ಇದೆ ಅಂತ. ನೀವು ಯಾವ ಎಕ್ಸಾಮ್ ಸೆಂಟರ್ ನಿಮಗೆ ನಿಯರ್ ಆಗುತ್ತೆ ಅದನ್ನು ಇಲ್ಲಿ ಹಾಕೋಬೇಕು. ಕರ್ನಾಟಕ ಕೇರಳ ರೀಜನ್ ಅಂತ ಇಲ್ಲಿದೆ, ಅಂದರೆ ನಮ್ದು ಇಲ್ಲಿ ಬರುತ್ತೆ. ಇಲ್ಲಿ ನೋಡ್ಬೋದು ಬೆಳಗಾವಿ, ಬೆಂಗಳೂರು, ಹುಬ್ಳಿ, ಆಮೇಲೆ ಮಂಗಳೂರು. ನೀವು ಯಾವುದಕ್ಕೆ ಯಾವ ರೀಸನಲ್ಲಿ ಇದ್ದೀರಾ ಅದನ್ನು ಅಲ್ಲಿ ಹಾಕಿ ಅಪ್ಲಿಕೇಶನ್ನ. ಟೈರ್ 1 ಮತ್ತು ಟೈರ್ 2 ಅಂತ ಎಕ್ಸಾಮಿನೇಷನ್ ಸ್ಕೀಮ್ ಇರ್ತದೆ. ಸೊ ಈ ಟೈರ್ 1ನಲ್ಲಿ ಇಂಗ್ಲೀಷ್ ನಾಲೆಜು, ಆಮೇಲೆ ಜನರಲ್ ಇಂಟೆಲಿಜೆನ್ಸು. ಇಂಗ್ಲೀಷ್ ನಾಲೆಜಲ್ಲಿ 50ಕ್ಕೆ 25 ಮಾರ್ಕ್ಸು, ಆಮೇಲೆ ಮ್ಯಾಕ್ಸಿಮಮ್ ಮಾರ್ಕ್ಸು 50, ಇದರಲ್ಲಿ 25 ತಗೋಬೇಕು. ಆಮೇಲೆ ಆಪ್ಟಿಟ್ಯೂಡಲ್ಲಿ ಸೇಮು 50, ಜನರಲ್ ಅವೇರ್ನೆಸ್ಸಲ್ಲಿ 50. ಅಂದರೆ ನಂಬರ್ ಆಫ್ ಕ್ವಶನ್ಸ್ 50, ಮ್ಯಾಕ್ಸಿಮಮ್ ಮಾರ್ಕ್ಸ್ 50. ಅಂದರೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರ್ತದೆ. 60 ನಿಮಿಷಗಳ ಕಾಲಾವಧಿ ಇರ್ತದೆ ಒಂದು ಈ ಎಕ್ಸಾಮ್ಗೆ. ಆಮೇಲೆ ಟೈರ್ 2 ಎಕ್ಸಾಮಿನೇಷನ್ ಸ್ಕೀಮ್ ಯಾವ ಥರ ಇದೆ ಅಂತ ನಾವು ನೋಡೋದಾದರೆ, ಇನ್ನೊಂದು ಟೈರ್ 1 ಅಲ್ಲಿ ಏನು ಮೆರಿಟಲ್ಲಿ ಬಂದಿರ್ತಾರ ಅವ್ರಿಗೆ ಮಾತ್ರ ಟೈರ್ 2ನ ಕನ್ಸಿಡರ್ ಮಾಡ್ತಾರೆ. ಸೊ ಟೈರ್ 2 ಅಲ್ಲಿ ಸೆಕ್ಷನ್ ಮಾಡ್ಯೂಲ್ 1ನಲ್ಲಿ ಮ್ಯಾಥಮೆಟಿಕಲ್ ಎಬಿಲಿಟೀಸು, ಆಮೇಲೆ ಮಾಡ್ಯೂಲ್ 2 ಅಲ್ಲಿ ರೀಸನಿಂಗು, ಜನರಲ್ ಇಂಟೆಲಿಜೆನ್ಸ್ ಇರ್ತಾರೆ. ನಂಬರ್ ಆಫ್ ಕ್ವಶನ್ಸ್ 30, ಟೋಟಲ್ 60 ಕ್ವಶನ್ಸು. ಆಮೇಲೆ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದುಬಿಟ್ಟು 180. ಟೈಮ್ ಅಲೌಡು 1 ಅವರ್ ಇರುತ್ತದೆ. ಆಮೇಲೆ ಇಲ್ಲಿ ಸೆಕ್ಷನ್ 2 ಮತ್ತು ಸೆಕ್ಷನ್ 3 ಈ ಥರ ಡಿವೈಡ್ ಮಾಡಿದ್ದಾರೆ. ಇದರಲ್ಲಿ ಸ್ಕಿಲ್ ಟೆಸ್ಟು, ಟೈಪಿಂಗ್ ಟೆಸ್ಟು, ಇದಾದಮೇಲೆ ನೆಕ್ಸ್ಟ್ ಬರ್ತದೆ ಇದು. ಈ ಥರನಾಗಿ ಒಂದು ಎಕ್ಸಾಮ್ ಪ್ಯಾಟರ್ನ್ ಈ ಥರ ಆಗಿ ಸೆಟ್ ಮಾಡಿದ್ದಾರೆ. ಸ್ಕಿಲ್ ಟೆಸ್ಟ್ ಫಾರ್ ಡಾಟಾ ಎಂಟ್ರಿ ಆಪರೇಟರ್, ಸ್ಕಿಲ್ ಟೆಸ್ಟ್ ಇರ್ತದೆ ಡಾಟಾ ಎಂಟ್ರಿ ಆಪರೇಟರ್ಗೆ. ಅಂದರೆ 15,000 ಕೀ ಡಿಪ್ರೆಷನ್ ಪರ್ ಅವರ್ಗೆ ನೀವು ಟೈಪ್ ಮಾಡಬೇಕು. ಅದು ಮೆರಿಟ್ ಮೇಲೆ ಕನ್ಸಿಡರ್ ಮಾಡ್ತಾರೆ. ಪಾರ್ಟ್ ಬಿ ಏನಂತಂದರೆ ಸ್ಪೀಡ್ ಆಫ್ 8,000 ಕೀ ಡಿಪ್ರೆಷನ್ ಪರ್ ಅವರ್, ಇದು 8,000 ಇರ್ತದೆ.
ಒಂದು ಡಿ ಇ ಗ್ರೇಡ್ ಈ ಒಂದು ಹುದ್ದೆಗೆ. ಟೈಪಿಂಗ್ ಟೆಸ್ಟ್ ಫಾರ್ ದ ಪೋಸ್ಟ್ LDC. ಟೈಪಿಂಗ್ ಟೆಸ್ಟ್ ವಿಲ್ ಬಿ ಹಿಂದಿ ಆರ್ ಇಂಗ್ಲಿಷ್ನಲ್ಲಿ ಇರ್ತದೆ. ಒಂದು ಈ ತರನಾಗಿ ಎಲ್ಲ ಇನ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನಾನು ಇದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಕರೆಕ್ಟಾಗಿ ಓದ್ಕೊಂಡು ಅಪ್ಲಿಕೇಶನ್ನ ಹಾಕಿ ಅಂತ ಹೇಳ್ತೀನಿ. ಇದರಲ್ಲಿ ಏನೇನು ಓದಬೇಕು, ಆಮೇಲೆ ಏನೇನು ಕಾನ್ಸೆಪ್ಟ್ ಇರುತ್ತೆ, ಇದನ್ನೆಲ್ಲ ಇವರು ಇನ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನಾನು ಇದನ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಕರೆಕ್ಟಾಗಿ ಓದಿ ಅಪ್ಲಿಕೇಶನ್ ಹಾಕಿ. ಸೊ ಇದೇ ಥರನಾದಂಥ ಯೂಸ್ಫುಲ್ ಕಂಟೆಂಟ್ ಮತ್ತು ಜಾಬ್ ಅಪ್ಡೇಟ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.